ಹಯಗ್ರೀವ. ಈ ಮೂವಿಲಿ ಅರ್ಜುನ್ ಹಯಗ್ರೀವ ಎಂಬ ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ನ ತೋರಿಸ್ತಾರೆ. ಊರಿನಲ್ಲಿ ಯಾವುದೇ ಕ್ರೈಮ್ ಆದ್ರೂ ಕೂಡ ಇವನ್ ಬಂದು ಅದನ್ನ ಸಾಲ್ವ್ ಮಾಡ್ತಿದ್ದ. ಆ ಒಂದು ಕೆಪಾಸಿಟಿ ಅವನಿಗೆ ಮಾತ್ರ ಇತ್ತು ಅಂತ ಅಲ್ಲಿನ ಎಲ್ಲರೂ ಕೂಡ ಅವನ್ನ ಹೊಗಳ್ತಿರ್ತಾರೆ. ಇದೊಂದು ರೀತಿ ಕಡೆ ಆದ್ರೆ ಆ ಕಡೆ ಅವನ ಅಪ್ಪ ಒಂದು ಮದುವೆ ಫಂಕ್ಷನ್ ಅಲ್ಲಿ ಪಾಲ್ಗೊಂಡಿರ್ತಾರೆ. ಅಲ್ಲಿ ನಮಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಆಗುತ್ತೆ. ಆದ್ರೆ ಮದುವೆ ಹುಡುಗ ಓಡೋಗಿದ್ದ ಕಾರಣ ಮದುವೆಯಲ್ಲೇ ಸ್ಟಾಪ್ ಆಗುತ್ತೆ. ಆವಾಗ ಅರ್ಜುನ್ನ ಅಪ್ಪ ಹೋಗಿ ಹುಡುಗಿಯ ಅಪ್ಪಂಗೆ ಹೇಳ್ತಾನೆ, ನಿಮ್ಮ ಮಗಳನ್ನ ನನ್ನ ಮಗ ಅರ್ಜುನ್ ಮದುವೆ ಆಗ್ತಾನಂತ. ಯಾಕಂದ್ರೆ ಅವನಿಗೆ ನಂಬಿಕೆ ಇದೆ, ನನ್ನ ಮಗ ನನ್ನ ಮಾತನ್ನ ಮೀರಲ್ಲ, ಮದುವೆ ಆಗೇ ಆಗ್ತಾನಂತ. ಅವನು ಅದೇ ಕೂಡಲೇ ಅರ್ಜುನ್ಗೆ ಕಾಲ್ ಮಾಡಿ ಅಲ್ಲಿ ಕರೆಸ್ತಾನೆ. ಇವನ್ ಮಾತಿನಂತೆ ಅವನು ಕೂಡ ಒಪ್ಕೊಂಡು ಅವರಿಬ್ಬರ ಮದುವೆ ಆಗುತ್ತೆ. ಆದರೆ ಮದುವೆ ಆದ ನಂತರ ಅವರಿಬ್ಬರ ಸಂಸಾರ ಅಷ್ಟು ಚೆನ್ನಾಗಿರೋದಿಲ್ಲ. ಇಬ್ಬರು ಬೇರೆ ಬೇರೆ ಕಡೆ ಹೋಗಿ ಊಟ ಮಾಡೋದು, ಬೇರೆ ಬೇರೆ ಕಡೆ ಹೋಗಿ ಮಲಗೋದು, ಆ ರೀತಿಯಲ್ಲಿತ್ತು. ಹೀಗಿರುವಾಗ ಸಿಟಿಲಿ ಒಂದು ಕ್ರೈಮ್ ಆಗುತ್ತೆ. ಆ ದಿನ ಮುನ್ಸಿಪಾಲ್ಟಿ ಅವರು ಕಸ ಕಲೆಕ್ಟ್ ಮಾಡಬೇಕಂತ ಒಂದು ಕಡೆ ಹೋದಾಗ ಅಲ್ಲವರಿಗೊಂದು ಗೋಣಿಚೀಲ ತೋರಿ ಬಂದು ಓಪನ್ ಮಾಡಿದಾಗ ಅಲ್ಲೊಂದು ಡೆಡ್ ಬಾಡಿ ಇರುತ್ತೆ. ಅದನ್ನು ನೋಡಿ ಅವರಿಗೆ ಶಾಕ್ ಆಗುತ್ತೆ. ಯಾಕಂದರೆ ಅದೊಂದು ನಾರ್ಮಲ್ ರೀತಿಯ ಡೆಡ್ ಬಾಡಿ ಅಲ್ಲ. ಅದರ ಬಾಡಿ ಮನುಷ್ಯಂದಾಗಿದ್ದರೆ ಅದರ ಕತ್ತು ಒಂದು ಸತ್ತ ಹಂದಿಯದಾಗಿತ್ತು. ಎಸ್, ಅವರ ಹಿಸ್ಟ್ರಿಲೇ ಆ ಒಂದು ರೀತಿಯ ಡೆಡ್ ಬಾಡಿ ನೋಡಿದ್ದು. ಸೊ ಅದೇ ಕೂಡಲೇ ಸ್ಪಾಟ್ಗೆ ಅರ್ಜುನ್ ಬರ್ತಾನೆ. ಅಫ್ಕೋರ್ಸ್ ಅವನೇ ಆ ಕೇಸ್ನ ಲೀಡ್ ಮಾಡ್ತಾನೆ. ಹಾಗೆ ಆ ಸ್ಪಾಟ್ನ ಎಲ್ಲ ರೀತಿ ಚೆಕ್ ಮಾಡಿ ಅವನಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾಕಂದರೆ ಅವನ ಲೈಫಲ್ಲಿ ಕೂಡ ಆ ರೀತಿಯಾದ ಡೆಡ್ ಬಾಡಿನ ಕಂಡಿದ್ದು ಅದೇ ಫಸ್ಟ್. ಅದಲ್ಲದೆ ಕತ್ತನ್ನು ಕೂಡ ಕಟ್ ಮಾಡೋದಲ್ಲದೆ ಕೊಂದಂತ ಕಿಲ್ಲರ್ ಆ ಡೆಡ್ ಬಾಡಿಯ ಎಲ್ಲಾ ಫಿಂಗರ್ಗಳನ್ನ ಕೂಡ ಕಟ್ ಮಾಡಿದ್ದ. ಅದಾದ ನಂತರ ಡೆಡ್ ಬಾಡಿನ ಫಾರೆನ್ಸಿಕ್ಗೆ ಕಳಿಸಿಕೊಡ್ತಾರೆ. ಅಲ್ಲಿ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಕೂಡ ಯಾವುದೇ ರೀತಿಯ ಕ್ಲೂ ಸಿಗೋದಿಲ್ಲ. ಫಿಂಗರ್ ಪ್ರಿಂಟ್ ಸಿಗ್ಲಿಕ್ಕೆ ಫಿಂಗರ್ ಇಲ್ಲ. ಕೊಲೆ ಮಾಡಿದ ವ್ಯಕ್ತಿ ಹೋಗ್ಲಿ, ಸತ್ತಿರುವ ವ್ಯಕ್ತಿ ಯಾರಂತ ಕಂಡುಹಿಡಬೇಕಂದ್ರೆ ಅವನ ಮುಖ ಕೂಡ ಇಲ್ಲ. ಅದನ್ನ ಹೇಗೆ ಕಂಡುಹಿಡಿದೆಂಬುದೇ ಅವರಿಗೆ ದೊಡ್ಡ ಸವಾಲಾಗಿತ್ತು. ಆಗ ಡಾಕ್ಟರ್ ಹೇಳ್ತಾನೆ, ಇದು ಆ್ಯಕ್ಚುಲಿ ಕೊಲೆ ಮಾಡಿದ್ದು ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿನೇ ಆಗಿರ್ಬೋದು. ಯಾಕಂದರೆ ಅವನು ಕತ್ತನ್ನು ತೆಗೆದು ಹಂದಿ ಕತ್ತನ್ನು ಹಾಕುವಾಗ ಸ್ಟಿಚ್ ಮಾಡಿದ್ದಾನೆ. ಈ ರೀತಿ ಸ್ಟಿಚ್ ಮಾಡಲಿಕ್ಕೆ ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ನೀವು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಸೊ ಅದೇ ಕೂಡಲೇ ಅರ್ಜುನ್ ಈ ಎಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ಗಳನ್ನ ಕಲೆಕ್ಟ್ ಆಗ್ತಾನೆ. ಹಾಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಎಲ್ಲ ಫ್ಯಾಮಿಲಿನ ಬಂದು ಶವನ ನೋಡ್ಲಿಕ್ಕೆ ಹೇಳ್ತಾನೆ. ಆದರೆ ಯಾರು ಕೂಡ ಆ ಶವನ ಕಂಡುಹಿಡಿದಿಲ್ಲ. ಅದಾದ ನಂತರ ಕರ್ನಾಟಕದಲ್ಲಿ ಮಿಸ್ ಆದ ಕಂಪ್ಲೇಂಟ್ ಫೈಲ್ಗಳನ್ನ ಎಲ್ಲ ಕಲೆ ಹಾಕ್ತಾರೆ. ಅಲ್ಲವರಿಗೆ 50,000ಕ್ಕೂ ಮೇಲಿನ ಫೈಲ್ ಸಿಗುತ್ತೆ. ಅದನ್ನ ಫಿಲ್ಟರ್ ಹಾಕಿ ಮಾಡಿದಾಗಲೂ ಕೂಡ ಆ ಸತ್ತಿರುವ ವ್ಯಕ್ತಿ ಯಾರಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಮಧ್ಯೆ ಅದೇ ಊರಿನ ಪಾರ್ಕಿಂಗಲ್ಲಿ ನೈಟ್ ಕೆಲಸ ಮಾಡ್ತಿದ್ದ ಒಬ್ಬ ಗಾರ್ಡ್ಗೆ ಅಲ್ಲೊಂದು ಡೆಡ್ ಬಾಡಿ ಸಿಗುತ್ತೆ. ಅದು ಸಿಮಿಲರ್ ರೀತಿಯಲ್ಲಿ. ಆದರೆ ಹೋದ ಸಲ ಸಿಕ್ಕಿದ ಡೆಡ್ ಬಾಡಿಯಲ್ಲಿ ಹಂದಿ ತಲೆ ಇದ್ರೆ ಈ ಸಲ ಸಿಕ್ಕಿದ ಡೆಡ್ ಬಾಡಿಯಲ್ಲಿ ಸಿಂಹದ ತಲೆ ಇರುತ್ತೆ. ಅನಂತರ ಅದೇ ಕೂಡಲೇ ಪೊಲೀಸರು ಬಂದು ಅದನ್ನ ಫಾರೆನ್ಸಿಕ್ಗೆ ಕಳಿಸಿಕೊಡ್ತಾರೆ. ಅದನ್ನೆಲ್ಲ ಚೆಕ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಸಿಟಿಲಿ ಒಬ್ಬ ಹೊಸ ಸೈಕೋ ಕಿಲ್ಲರ್ ಹುಟ್ಟಿಕೊಂಡಿದ್ದಾನೆ. ಅವನು ಮಾಮೂಲಿ ರೀತಿಯಾಗಿ ಕೊಲೆ ಮಾಡ್ತಿಲ್ಲ, ವಿಚಿತ್ರವಾಗಿ ಕೊಲೆ ಮಾಡ್ತಿದ್ದಾನೆ. ಅದು ಅವನ ಕೊಲೆ ಮಾಡುವ ರೀತಿ ಡಿಫ್ರೆಂಟ್ ಆಗಿದೆ. ಬಾಡಿಗೆ ಪ್ರಾಣಿಗಳನ್ನ ತಲೆ ಫಿಕ್ಸ್ ಮಾಡಿ ಕೊಲೆ ಮಾಡೋದು, ಈ ರೀತಿಯಾದ ಕೊಲೆ ತುಂಬ ಹೊಸದಾಗಿದ್ದು. ಹಾಗೆ ಅವನು ಪೊಲೀಸರಿಗೆ ಕ್ಲೂ ಸಿಗಬಾರ್ದಂತ ತಲೆ ಕಟ್ ಮಾಡೋದಲ್ಲದೆ ಬೆರಳುಗಳನ್ನ ಕೂಡ ಕಟ್ ಮಾಡಿ ಬಿಸಾಕ್ತಿದ್ದಾನೆ. ಇವನ್ನ ಹಿಡಿಯೋದು ತುಂಬ ಕಷ್ಟ ಅಂತ. ಆದರೆ ಅರ್ಜುನ್ ಮಾತ್ರ ಪಣ ತೊಟ್ಟಿದ್ದ, ಹೇಗಾದರೂ ಮಾಡಿ ಆ ಕಿಲ್ಲರ್ನ ಹುಡುಕಿ ಕೊಲ್ಲೇಬೇಕು ಅಂತ. ಅವನು ಕೂಡ ತುಂಬ ಪ್ರಯತ್ನ ಪಡ್ತಾನೆ. ಆದರೆ ಸಾಧ್ಯವಾಗದೆ ಮತ್ತೊಂದು ಡೆಡ್ ಬಾಡಿ ಕೂಡ ಸಿಗುತ್ತೆ. ಈ ಸಲ ಆ ಡೆಡ್ ಬಾಡಿಗೆ ಕುದುರೆ ತಲೆ ಇದ್ದಿರುತ್ತೆ. ಇವನು ಅದಾದ ನಂತರ ತುಂಬ ತಲೆ ಕೆಡಿಸ್ಕೊತಾನೆ, ಏನಿರ್ಬೋದಂತ. ಆ್ಯಂಡ್ ಒಂದಿನ ಎಲ್ಲ ಪೊಲೀಸ್ ಟೀಮ್ ಅವ್ರನ್ನ ಕರೆಸಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಕ್ಚುಲಿ ಈ ಸೈಕೋ ಕಿಲ್ಲರ್ ಪುರಾಣದಲ್ಲಿ ಬರುವ ಹಿಂದೂ ಅವತಾರಗಳಿಂದ ಅವನು ಇನ್ಸ್ಪೈರ್ ಆಗಿದ್ದಾನೆ. ನಾವು ಅಬ್ಸರ್ವ್ ಮಾಡ್ಬೋದು, ನಮಗೆ ಫಸ್ಟ್ ಸಿಕ್ಕಿದಂಥ ಡೆಡ್ ಬಾಡಿ ಅದಕ್ಕೆ ಹಂದಿ ತಲೆ ಇದೆ, ಅಂದ್ರೆ ವರ ಅವತಾರ. ಆಮೇಲೆ ಸಿಕ್ಕಿದ ಡೆಡ್ ಬಾಡಿಗೆ ಸಿಂಹ ತಲೆ ಇದೆ, ಅಂದ್ರೆ ನರಸಿಂಹ ಅವತಾರ. ಆಮೇಲೆ ಸಿಕ್ಕಿದ್ದು ಕುದುರೆ ತಲೆ, ಹಯಗ್ರೀವ ಅವತಾರ. ಸೊ ಇದೇ ರೀತಿ ಅವನು ಒಂದೊಂದು ಅವತಾರದ ರೀತಿ ಡೆಡ್ ಬಾಡಿಗಳನ್ನ ಸಿಕ್ಕಲ್ಲಿ ಬಿಸಾಡಿ ಹೋಗ್ತಿದ್ದಾನೆ. ಅವನು ಆ ಡೆಡ್ ಬಾಡಿ ನಮ್ಗೆ ಸಿಗ್ಲೇಬೇಕಂತ ಇಂಟೆನ್ಷನಲಿ ಆ ರೀತಿ ಬಿಸಾಕ್ತಿದ್ದಾನೆ. ಆ ಕಿಲ್ಲರ್ ನಮ್ಮೊಟ್ಟಿಗೆ ಗೇಮ್ ಆಡ್ತಿದ್ದಾನೆ. ಹೇಗಾದ್ರೂ ಮಾಡಿ ನಾವು ಆ ಗೇಮ್ಗೆ ಫುಲ್ ಸ್ಟಾಪ್ ಇಡ್ಲೇಬೇಕಂತ ಎಲ್ಲರೊಟ್ಟಿಗೆ ಡಿಸ್ಕಸ್ ಮಾಡ್ತಿರುವಾಗ ಹೊರಗಡೆ ಶಬ್ದ ಕೇಳಿ ಬರುತ್ತೆ. ಏನದು ಅಂತ ಕೇಳಿದಾಗ ಪೊಲೀಸರು ಹೇಳ್ತಾರೆ, ಇದು ಗಣೇಶ ಚತುರ್ಥಿ ಸೀಸನ್ ಅಲ್ವಾ,
ಮೆರವಣಿಗೆ ಆಗ್ತಿದೆ ಅಂತ. ಆವಾಗ ಅವನಿಗೆ ಟಕ್ ಅಂತ ಒಂದು ಅವತಾರ ನೆನಪಾಗುತ್ತೆ. ಅದು ಗಣೇಶನ ಗಜಮುಖ ಅವತಾರ. ಗಣೇಶನ ತಲೆ ಕಟ್ಟಾದ ನಂತರ ಅವನಿಗೆ ಆನೆಯ ತಲೆ ಹಾಕಿ ಒಂದು ಅವತಾರ ಆಗಿದ್ದು ಈ ಕತೆ ನಮ್ಗೆಲ್ಲ ಗೊತ್ತೇ ಇದೆ. ಅವನಿಗೆ ಫ್ಲಾಶ್ ಆಗುತ್ತೆ ಮೋಸ್ಟ್ಲಿ ಕಿಲ್ಲರ್ ಈ ಅವತಾರ ರೀತಿನೇ ಏನಾದರೂ ಪ್ಲಾನ್ ಮಾಡಿರ್ಬೋದಂತ. ಅದೇ ಕೂಡಲೇ ಎಲ್ಲಾ ಕಡೆ ಸಿಟಿಲಿ ಪೊಲೀಸರನ್ನ ಅಲರ್ಟ್ ಮಾಡ್ತಾನೆ. ಸಿಕ್ಕಿದ ಕಡೆ ಪೊಲೀಸರನ್ನ ಹಾಕಿಸಿ CCTV ಮೂಲಕ ಎಲ್ಲ ಕಡೆ ಗಮನಿಸ್ತಿರ್ತಾನೆ. ಆದರೆ ಎಷ್ಟೇ ಹುಡುಕಿದ್ರು ಕೂಡ ಆ ರೀತಿಯ ಕೊಲೆ ಪ್ಯಾಟರ್ನ್ ಆಗಲಿ ಆ ಕೊಲೆಗಾರ ಕೂಡ ಸಿಕ್ಕುದಿಲ್ಲ. ಆ್ಯಂಡ್ ಶಾಕಿಂಗ್ಲಿ ಅದರ ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಆ ಕಿಲ್ಲರ್ ಒಂದು ಡೆಡ್ ಬಾಡಿನ ಬಿಸಾಡಿ ಹೋಗಿದ್ದ. ಆ್ಯಂಡ್ ಶಾಕಿಂಗ್ಲಿ ಆ ಡೆಡ್ ಬಾಡಿಗೆ ಇವನು ಗೆಸ್ ಮಾಡಿದಂತೆ ಸತ್ತೋದ ಒಂದು ಆನೆಯ ತಲೆಯನ್ನೇ ಫಿಕ್ಸ್ ಮಾಡಿ ಹೋಗಿದ್ದ. ಆ್ಯಂಡ್ ಇಲ್ಲಿಗೆ ಅವನೇನು ಗೆಸ್ ಮಾಡಿದ್ದ ಹಿಂದೂ ಅವತಾರಗಳ ರೀತಿ ಕೊಲೆ ಅದು ಕನ್ಫರ್ಮ್ ಆಗಿತ್ತು. ಸಾಲು ಇಲ್ಲಿವರೆಗೆ 3 ಕೊಲೆ ಆಗಿದೆ. ಆದ್ರೆ ಕೊಲೆ ಮಾಡಿದವನಿರ್ಲಿ, ಕೊಲೆ ಆದವರ ವ್ಯಕ್ತಿಗಳ ಹೆಸರೇನು ಅವರ ಅಡ್ರೆಸ್ ಏನು ಅಂತ ಇವನಿಗೆ ಕಂಡುಹಿಡಲಿಕ್ಕಾಗ್ಲಿಲ್ಲ. ಆ ಕಡೆಯಿಂದ ಹೈಯರ್ ಆಫೀಸರ್ ಕಡೆಯಿಂದ ಕೂಡ ತುಂಬಾ ಪ್ರೆಷರ್ ಬೀಳ್ತಿರುತ್ತೆ. ಈ ಮಧ್ಯೆ ಅವನಿಗೆ ಒಂದು ಕ್ಲೂ ಸಿಗುತ್ತೆ. ಇದೇ ಪ್ಯಾಟರ್ನ್ ಅಲ್ಲಿ ಕೆಲವು ವರ್ಷಗಳ ಹಿಂದೆ ಗುಲ್ಬರ್ಗ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ದಾಖಲಾಗಿದೆ ಅಂತ. ಅದೇ ಕೂಡಲೇ ಅಲ್ಲೋಗಿ ಆ ಕೇಸ್ ಫೈಲ್ ನ ಓಪನ್ ಮಾಡಿ ನೋಡಿದಾಗ ಕೊನೆಗೂ ಆ ಕಿಲ್ಲರ್ನ ಫೇಸ್ ಗೊತ್ತಾಗುತ್ತೆ. ಕೆಳಗಡೆದ ಅಡ್ರೆಸ್ಗೆ ಹೋಗಿ ವಿಚಾರಿಸಿದಾಗ ಆ ಮನೇಲಿ ಒಬ್ಬ ತಾತ ಇದ್ದಿರ್ತಾರೆ. ಆ ಕಿಲ್ಲರ್ನ ಫೋಟೋ ಕೊಂಡು ಅವನ ಎಲ್ಲಾ ಹಿಸ್ಟ್ರಿನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಬಾಲ್ಯದಿಂದ ಅವನು ಹೇಗೆ ಬೆಳ್ಕೊಂಡು ಬಂದ ಅಂತ. ಅವನ ಅಪ್ಪ ಅಮ್ಮ ಒಬ್ಬ ನಾಟಕಧಾರಿಗಳು. ಬೀದಿಲಿ ಊರಿಗೆ ಹೋಗಿ ನಾಟಕ ಮಾಡಿಕೊಂಡು ಜೀವನ ಮಾಡ್ತಿದ್ರು. ಅವರು ಮಾಡುವ ನಾಟಕ ಎಲ್ಲ ಹಿಂದೂ ಅವತಾರಗಳಿಗೆ ಸಂಬಂಧಪಟ್ಟಿದ್ದು. ಅದನ್ನ ಈ ಚಿಕ್ಕ ವಯಸ್ಸಲ್ಲಿದ್ದ ಈ ಕಿಲ್ಲರ್ ನೋಡ್ತಾ ಅವನಿಗೆ ಒಂಥರ ಕ್ಯೂರಿಯಾಸಿಟಿ ಬಂದಿತ್ತು. ಮನುಷ್ಯನ ಪ್ರಾಣ ದೇಹದ ಯಾವ ಭಾಗದಲ್ಲಿರುತ್ತಂತ, ತಲೆನ ರಿಪ್ಲೇಸ್ ಮಾಡಿದ್ರೆ ನಿಜವಾಗ್ಲೂ ಜೀವ ಬರುತ್ತಂತ ಅವನಿಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ಅವನು ಅದರ ಬಗ್ಗೆ ಥಿಂಕ್ ಮಾಡ್ತಿದ್ದಾಗ ಅವನ ಅಮ್ಮನಿಂದ ಗೊತ್ತಾಗುತ್ತೆ ಈ ಪ್ರಪಂಚದಲ್ಲಿರುವ 2ನೇ ದೇವರಂದ್ರೆ ಅದು ಡಾಕ್ಟರ್. ಜೀವ ಕೊಡ್ಲಿಕ್ಕೆ ಅವರಿಗೆ ಮಾತ್ರ ಸಾಧ್ಯ ಅಂತ. ಸೊ ಅವನು ಡಿಸೈಡ್ ಮಾಡ್ತಾನೆ, ನಾನು ಡಾಕ್ಟರ್ ಆಗ್ತೇನೆ, ಇದ್ರ ಬಗ್ಗೆ ಕಂಡು ಹಿಡಿತೇನಂತ. ಅದಾದ ನಂತರ ಸೀನ್ ಶಿಫ್ಟ್ ಆದಾಗ ಅರ್ಜುನ್ ಹಾಗೆ ಅವನ ಟೀಮ್ ಅವರು ಈ ಕಿಲ್ಲರ್ ಸ್ಟಡಿ ಮಾಡಿದ್ನಲ್ಲ ಡಾಕ್ಟರ್, ಆ ಕಾಲೇಜ್ಗೆ ಹೋಗಿ ಅಲ್ಲಿನ ಲೆಕ್ಚರರ್ ಒಬ್ಬರನ್ನ ವಿಚಾರಣೆ ಮಾಡ್ತಾರೆ. ಆ ಲೆಕ್ಚರ್ಗೆ ಇವನ ಫೋಟೋ ಕಂಡು ಮೊದಲಿಗೆ ಗಾಬರಿ ಆಗುತ್ತೆ. ಇಂಥ ಸ್ಟೂಡೆಂಟ್ನ ನನ್ನ ಲೈಫ್ ಟೈಮಲ್ಲಿ ನೋಡಿಲ್ಲ ಅಂತ ಅವನ ಕತೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಒಂದಿನ ಈ ಲೆಕ್ಚರರ್ ಕ್ಲಾಸ್ ರೂಮ್ ಅಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಪಾಠ ಮಾಡ್ತಿರ್ತಾನೆ. ಹಾಗೆ ಆ ಕ್ಲಾಸಲ್ಲಿ ಈ ಕಿಲ್ಲರ್ ಕೂಡ ಇದ್ದಿರ್ತಾನೆ. ಅವನಿಗೆ ಪಾಠ ಕೇಳ್ತಾ ಅವನಲ್ಲಿದ್ದ ಒಂದು ಕ್ಯೂರಿಯಾಸಿಟಿ ಎಚ್ಚೆತ್ತುಕೊಳ್ಳುತ್ತೆ. ಹಾಗೆ ಅವನು ಎದ್ದು ನಿಂತು ಅವ್ರ ಹತ್ರ ಒಂದು ಡೌಟ್ ಕೇಳ್ತಾನೆ. ಹೃದಯದ ವರ್ಗಾವಣೆ ರೀತಿ ಇದೆ, ತಲೆಯ ವರ್ಗಾವಣೆ ಕೂಡ ಸಾಧ್ಯವಾ ಅಂತ. ಆ ಪ್ರಶ್ನೆ ಕೇಳಿದ ಕೂಡಲೇ ಅಲ್ಲಿದ್ದ ಎಲ್ಲಾ ಸ್ಟೂಡೆಂಟ್ಗಳು ನಗ್ತಾರೆ. ಆದ್ರೆ ಈ ಲೆಕ್ಚರರ್ ಮಾತ್ರ ನಗಲ್ಲ. ನೀವೆಲ್ಲ ಯಾಕೆ ನಗ್ತಿದ್ದೀರಂತ ಕೇಳಿದಾಗ ಒಬ್ಬ ಸ್ಟೂಡೆಂಟ್ ಹೇಳ್ತಾರೆ, ಇದು ಊಹೆ ಮಾಡ್ಲಿಕ್ಕೆ ಕೂಡ ಅಸಾಧ್ಯ ಅಂತ. ಅದಕ್ಕೆ ಆ ಲೆಕ್ಚರ್ ಹೇಳ್ತಾನೆ, ಯಾಕೆ ಊಹೆ ಮಾಡಲಿಕ್ಕೆ ಆಗಲ್ಲ, ನೀವೀಗ ನೋಡ್ತಿರುವ ಹೃದಯ ವರ್ಗಾವಣೆ ಹಾಗೆ ರಕ್ತ ಕೊಡೋದು ಇದೆಲ್ಲ ಹೇಗ್ ಸಾಧ್ಯವಾಯ್ತು? ವರ್ಷಾನುಗಟ್ಲೆ ಹಿಂದೆ ಒಬ್ಬ ಡಾಕ್ಟರ್ ಅಥವಾ ಯಾರೇ ಆಗ್ಲಿ ಈ ರೀತಿ ಊಹೆ ಮಾಡಿದಕ್ಕಾಗಿ ತಾನೇ ಇದೆಲ್ಲ ಸಾಧ್ಯವಾಗಿದ್ದು. ಒಂದ್ ವೇಳೆ ನಾವು ಡಾಕ್ಟರ್ಗಳು ಊಹೆ ಮಾಡದೇ ಇದ್ರೆ ಇದೆಲ್ಲ ಸಾಧ್ಯ ಆಗ್ತಾನೆ ಇರಲಿಲ್ಲ. ಅದೇ ರೀತಿ ಈ ತಲೆ ವರ್ಗಾವಣೆ ಕೂಡ ಈ ರೀತಿ ಊಹೆ ಮಾಡಿದ್ರಿಂದ ಮುಂದೊಂದಿನ ಅದು ಸಕ್ಸಸ್ಫುಲ್ ಆಗ್ಬೋದು, ಯಾರಿಗೊತ್ತು. ನಾ ಯಾವುದಕ್ಕೂ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಂತ ಒಂದು ಹುಮ್ಮಸ್ಸನ್ನ ಆ ಕಿಲ್ಲರ್ ತಲೆಗೆ ಈ ಲೆಕ್ಚರ್ ಅಂತಂತಾನೆ. ಒಂದ್ ಲೆಕ್ಕದಲ್ಲಿ ಅವನು ಹುಮ್ಮಸ್ ಕೊಡ್ಲಿಕ್ಕೆ ಇವನೇ ಕಾರಣದಾಗಾಯ್ತು. ಅನಂತರ ಅದರ ನೆಕ್ಸ್ಟ್ ಡೇ ಈ ಲೆಕ್ಚರರ್ ಇಬ್ಬರು ಪೇಷಂಟ್ಗಳನ್ನ ಹಾಗೆ ಅವರಿದ್ದ ರೀತಿನ ಅವರಿಗೇನ್ ಕಾಯಿಲಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದು ಸ್ಟೂಡೆಂಟ್ಗಳಿಗೆ. ಒಬ್ಬ ಪೇಷಂಟ್ಗೆ ತಲೆಯಲ್ಲಿ ಎಲ್ಲ ಕೂಡ ಸೆನ್ಸ್ ಇದ್ರೆ ಇಡೀ ದೇಹ ಕೂಡ ಸತ್ತೋಗಿದೆ. ಮತ್ತೊಬ್ಬ ಪೇಷಂಟ್ಗೆ ದೇಹದಲ್ಲಿ ಸೆನ್ಸ್ ಇದ್ರೆ ತಲೆ ಸತ್ತೋಗಿದೆ. ಆ ರೀತಿ ಅದನ್ನ ಕಂಡು ಆ ಕಿಲ್ಲರ್ಗೆ ಒಂದು ಐಡಿಯಾ ಹೊಳೆಯುತ್ತೆ. ನಾನು ಯಾಕೆ ಇವರ ತಲೆ ಅವನಿಗಾಕಿ ಅವನ ತಲೆ ಇವರಿಗಾಕಿ ಎಕ್ಸ್ಪೆರಿಮೆಂಟ್ ಮಾಡಬಾರ್ದಂತ ಅವನು ಯಾರು ಇರದ ಹೊತ್ತಲ್ಲಿ ಅವರಿಬ್ಬರನ್ನ ಒಟ್ಟಿಗೆ ಅಂದ್ರೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ ಅವರ ಆಪರೇಷನ್ ಮಾಡಲಿಕ್ಕೆ ಮುಂದಾಗ್ತಾನೆ. ಇದನ್ನ ಒಬ್ಬ ಸ್ಟೂಡೆಂಟ್ ನೋಡ್ತಾನೆ, ಹಾಗೆ ಲೆಕ್ಚರರ್ಗೆ ಇನ್ಫಾರ್ಮ್ ಮಾಡ್ತಾನೆ. ಆದ್ರೆ ಅವರು ಬರುವಷ್ಟರಲ್ಲಿ ಈ ಕಿಲ್ಲರ್ ಅವರ ತಲೆನ ಇವರಿಗೆ ಹಾಕಿ ಇವರ ತಲೆನ ಅವರಿಗೆ ಹಾಕಿ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿಬಿಟ್ಟಿದ್ದ. ಆದ್ರೆ ಅದು ಫೇಲ್ ಆದ ಕಾರಣ ಆ ಇಬ್ಬರು ಪೇಷಂಟ್ಗಳು ಕೂಡ ಸತ್ತೋಗ್ತಾರೆ. ಇವನ್ನ ಪೊಲೀಸರು ಬಂದು ಎಳ್ಕೊಂಡೋಗ್ತಾರೆ. ಹಾಗೆ ಲೆಕ್ಚರರ್ ಆ ಕತೆನ ಕೂಡ ಅಲ್ಲಿಗೆ ಎಂಡ್ ಮಾಡ್ತಾರೆ. ಅದಾದ ನಂತರ ಅರ್ಜುನ್ ಆ ಕಿಲ್ಲರ್ನ ಹೇಗಾದ್ರೂ ಮಾಡಿ ಹಿಡಲೇಬೇಕಂತ ಔಟ್ ಆಫ್ ದ ಬಾಕ್ಸ್ ಒಂದು ಪ್ಲಾನ್ ಮಾಡ್ತಾನೆ. ಅದೇನಪ್ಪ ಅಂದ್ರೆ ಲಾಸ್ಟ್ ಸತ್ತಂತ ವ್ಯಕ್ತಿಯ ವೆಯ್ಟ್ 150 kg ಇದೆ.
150 kg ಇರುವ ಎಲ್ಲ ವ್ಯಕ್ತಿಗಳು ಒಂದು ರೀಲ್ಸ್ ಮಾಡಿ ನಮ್ಮ ಪೇಜ್ಗೆ ಅಪ್ಲೋಡ್ ಮಾಡಿದರೆ ಅವರಿಗೆ 10 ಲಕ್ಷ ರೂಪಾಯಿ ಕೊಡ್ತೇನಂತ ಒಂದು ಕಾಂಟೆಸ್ಟ್ನ ಏರ್ಪಡಿಸ್ತಾನೆ. ಯಾಕಂದರೆ ಆ ಮಿಸ್ ಆದ ವ್ಯಕ್ತಿಯ ಫ್ಯಾಮಿಲಿಯವರು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದೆಂಬ ಒಂದು ಆಸೆಯಿಂದ. ಇದಕ್ಕೆ ಸೆನ್ಸ್ ಇಲ್ಲದೇ ಇದ್ರೂ ಕೂಡ ಅವ್ರ ಹತ್ರ ಬೇರೆ ಆಪ್ಷನ್ ಇಲ್ಲದಿರೋ ಕಾರಣ ಆ ರೀತಿ ಮಾಡ್ತಾರೆ. ಹಾಗೆ ಅವರ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಕೂಡ. ಒಂದು ಫ್ಯಾಮಿಲಿಯವರು ಬಂದು ಆ ಶವ ನಮ್ಮ ಮಗನ್ ಅಂತ ಹೇಳ್ತಾರೆ. ಹಾಗೆ ಅವ್ರ ಮೂಲಕ ಅವನ ನಂಬರ್ ಕಲೆಕ್ಟ್ ಮಾಡಿ ಲಾಸ್ಟ್ ಲೊಕೇಶನ್ನ ಪತ್ತೆ ಮಾಡಿದಾಗ ಅವನು ಒಂದು ಕ್ಯಾಬ್ ಹತ್ತಿ ಮಾಯವಾಗಿರೋದು ಅವ್ರಿಗೆ ಗೊತ್ತಾಗುತ್ತೆ. ಅನಂತರ ಹೇಗೋ ಮಾಡಿ ಆ ಕ್ಯಾಬ್ ಡ್ರೈವರ್ನ ನಂಬರ್ನ ತಗೋತಾರೆ. ಅನಂತರ ಅವನ ಲೊಕೇಶನ್ನ ಟ್ರೇಸ್ ಮಾಡಿದಾಗ ಅವನ ಲೊಕೇಶನ್ ಅವನ ಕ್ಯಾಬ್ ಯಶವಂತಪುರ ಆ ಒಂದು ಸರ್ಕಲಲ್ಲಿ ಓಡಾಡ್ತಿದೆ ಅಂತ ಗೊತ್ತಾಗಿ ಅದೇ ಕೂಡಲೇ ಅಲ್ಲಿದ್ದ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಈ ಕೂಡಲೇ ಮೈ ಕ್ಯಾಬ್ ಆ್ಯಪ್ ಮೂಲಕ ಒಂದು ಕ್ಯಾಬ್ನ ಬುಕ್ ಮಾಡಿ ಅದು ಈ ಡ್ರೈವರ್ ನಂಬರ್ಗೆ ಮ್ಯಾಚ್ ಆದರೆ ಮಾತ್ರ ಆ ಕ್ಯಾಬ್ ಹತ್ತಿ ಹೋಗಿ ಅಂತ ಅವರು ಎಲ್ಲರೂ ಕೂಡ ಬುಕ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಒಬ್ಬ ಪೊಲೀಸ್ಗೆ ಆ ಡ್ರೈವರ್ನ ನಂಬರ್ ಕನೆಕ್ಟ್ ಆಗುತ್ತೆ. ಅವನಿಗೆ ಕಾಲ್ ಮಾಡಿ ಅಂತೂ ಆ ಕ್ಯಾಬ್ ಹತ್ತಿ ಹೋಗ್ತಾನೆ. ದಾರಿಲಿ ಹೋಗ್ತಿರುವಾಗ ಆ ಕಿಲ್ಲರ್ ತನ್ನ ಪ್ಲಾನ್ ಪ್ರಕಾರ ಒಂದು ಸ್ಪ್ರೇ ಮಾಡಿ ಆ ಪೊಲೀಸ್ನ ಪ್ರಜ್ಞೆ ತಪ್ಪಿಸ್ತಾನೆ. ಹಾಗೆ ಇವರು ಪ್ಲಾನ್ ಮಾಡಿದಂತೆ, ನಮ್ಮ ಅರ್ಜುನ್ ಹಾಗೆ ಟೀಮ್ ಅವರು ಪ್ಲಾನ್ ಮಾಡಿದಂತೆ ಆ ಕ್ಯಾಬ್ ಡ್ರೈವರ್ನ ಒಂದು ಬ್ರಿಡ್ಜಲ್ಲಿ ಬ್ಲಾಕ್ ಮಾಡ್ತಾರೆ. ಆ್ಯಂಡ್ ಕೊನೆಗೂ ಇಲ್ಲಿ ಅವನ ಫೇಸ್ ಎಲ್ಲರಿಗೂ ಗೊತ್ತಾಗುತ್ತೆ ಅವನೇ ಆ ಕಿಲ್ಲರ್ ಅಂತ. ಆದರೆ ಕಿಲ್ಲರ್ ಮತ್ತೊಂದು ಪ್ಲಾನ್ನ ಮಾಡಿಟ್ಕೊಂಡಿದ್ದ. ಅವನು ಯಾವುದೇ ಭಯಲ್ಲದೆ ಕಾರಿಂದ ಇಳಿತಾ ತನ್ನಲ್ಲಿದ್ದ ಗನ್ ಮೂಲಕ ತಲೆಗೆ ಶೂಟ್ ಮಾಡಿಕೊಂಡು ಕೆಳಗಿದ್ದ ನದಿಗೆ ಹಾರಿ ಸತ್ತೋಗ್ಬಿಡ್ತಾನೆ. ಅನಂತರ ಪೊಲೀಸರು ನದಿಲಿದ್ದ ಶವನ ತೆಗೆದು ಕೊನೆಗೂ ಆ ಶವನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿಕೊಡ್ತಾರೆ. ಹಾಗೆ ಎಲ್ಲ ಕಡೆ ವಿಷ ಸ್ಪ್ರೆಡ್ ಆಗುತ್ತೆ. ಅಂತೂ ಆ ಕಿಲ್ಲರ್ ಸತ್ತೋದಂತ ತುಂಬ ಜನ ಖುಷಿಗೊಳ್ತಾರೆ. ಆದರೆ ಆಮೇಲೆ ಗೊತ್ತಾಗುತ್ತೆ ಕಿಲ್ಲರ್ ಆ್ಯಕ್ಚುಲಿ ಸತ್ತಿಲ್ಲ ಅಂತ. ಇಲ್ಲಿ ನಮಗೆ ಅವನ ಪ್ಲಾನ್ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ ಆ ಕಿಲ್ಲರ್ ಎಷ್ಟು ಅಡ್ವಾನ್ಸ್ ಆಗಿದ್ದಂದ್ರೆ ಅವನು ಪೊಲೀಸರ ಎಲ್ಲ ಆಕ್ಟಿವಿಟಿನ ತುಂಬ ಹತ್ತಿರದಿಂದ ಗಮನಿಸ್ತಿದ್ದ. ಅದು ಅವರ ಎಲ್ಲ ಎಕ್ವಿಪ್ಮೆಂಟ್ನ ಹ್ಯಾಕ್ ಮಾಡೋದ್ರ ಮೂಲಕ. ಅರ್ಜುನ್ನ ಈ ಪ್ಲಾನ್ ಕೂಡ ಗೊತ್ತಾಗಿ ಅವನು ಮತ್ತೊಂದು ಪ್ಲಾನ್ ಮಾಡ್ತಾನೆ. ಬೇರೆ ಯಾರೋ ವ್ಯಕ್ತಿನ ಕೊಲೆ ಮಾಡಿ ಅವನಿಗೆ ಡ್ರೈವರ್ನ ಡ್ರೆಸ್ ಹಾಕಿ ಅನಂತರ ಹೋಗಿ ಅವನು ಅದೇ ನದಿಗೆ ಆ ಶವನ ಬಿಸಾಡಿ ಬರ್ತಾನೆ. ಹಾಗೆ ಒಂದು ಪ್ಲಾನ್ ಪ್ರಕಾರ ಕಾರ್ ಹತ್ತಿ ಹೋಗಿ ಫೇಕ್ ಗನ್ ಮೂಲಕ ಶೂಟ್ ಮಾಡಿ ಅವನು ಕೂಡ ನದಿ ಬಿದ್ದು ಬೇರೆಲ್ಲ ಕಡೆ ಎದ್ದು ಹೊರ ಬರ್ತಾನೆ. ಅಂದರೆ ಸತ್ತಿರೋದು ನಾನೇ ಅಂತ ಪೊಲೀಸರಿಗೆ ಗೊತ್ತಾಗ್ಲಿ ಅಂತ ಅವನು ಆ ರೀತಿ ಒಂದು ಪ್ಲಾನ್ ಮಾಡ್ತಾನೆ. ಅದಾದ ನಂತರ ಅರ್ಜುನ್ ಎಲ್ಲ ಕೇಸ್ ಮುಗೀತು, ಇನ್ನು ಆರಾಮಾಗಿರುವಂತ ಮನೆಗೆ ಬಂದಾಗ ಅವನಿಗೆ ಗೊತ್ತಾಗುತ್ತೆ ಹೆಂಡತಿ ಮನೇಲಿಲ್ಲ ಅಂತ. ಹಾಗೆ ಅಲ್ಲಿದ್ದ ಹೆಂಡತಿಯ ಫೋಟೋಗೆ ಯಾವುದೋ ಒಂದು ಪ್ರಾಣಿಯ ತಲೆ ಹಾಕಿ ಆ ಕಿಲ್ಲರ್ ಹೋಗಿರೋದು ಅವನಿಗೆ ಗೊತ್ತಾಗಿ ಅದೇ ಕೂಡಲೇ ಹೆಂಡತಿ ಕಾಲ್ ಮಾಡ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಹೆಂಡತಿ ಆಲ್ರೆಡಿ ಆ ಕಿಲ್ಲರ್ನ ಕ್ಯಾಬಲ್ಲಿ ಕೂತು ಎಲ್ಲೋ ಹೋಗ್ತಿದ್ದಾಳಂತ. ಎಸ್, ಕಿಲ್ಲರ್ ಆಕ್ಚುಲಿ ಮೊದಲೇ ಅವನ ಹೆಂಡತಿಯ ಎಲ್ಲ ಇನ್ಫಾರ್ಮೇಶನ್ ತೆಗೆದು ಅದೇ ಕ್ಯಾಬ್ ಮೂಲಕ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದ. ಇವನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಅದೇ ಕೂಡಲೇ ತನ್ನ ಆಫೀಸರ್ಗೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತಾನೆ. ಕಿಲ್ಲರ್ ಇನ್ನೂ ಬದುಕಿದ್ದಾನೆ, ಹೇಗಾದ್ರೂ ಮಾಡಿ ನನ್ನ ಹೆಂಡತಿಯ ಲೊಕೇಶನ್ನ ಟ್ರೇಸ್ ಮಾಡಿ ಅಂತ. ಅದೇ ಕೂಡಲೇ ಟ್ರೇಸ್ ಮಾಡಿ ಕೊನೆಗೂ ಆ ಕಿಲ್ಲರ್ ಇದ್ದ ಪ್ಲೇಸ್ಗೆ ಹೋಗ್ತಾನೆ. ಆ ಕಿಲ್ಲರ್ ಅರ್ಜುನ್ನ ಹೆಂಡತಿನ ಒಂದು ಬೆಡ್ ಮೇಲೆ ಮಲಗಿಸಿ ತನ್ನ ಎಕ್ಸ್ಪೆರಿಮೆಂಟ್ ಮಾಡೋಕೆ ಏನೆಲ್ಲ ಮಾಡಬೇಕು ಎಲ್ಲವನ್ನ ಮಾಡ್ತಿದ್ದ. ಆದರೆ ಅರ್ಜುನ್ ಅದಕ್ಕೆ ಅವಕಾಶ ಕೊಡದೆ ಆ ಎಕ್ಸ್ಪೆರಿಮೆಂಟ್ ಆಗೋ ಮುಂಚೆನೆ ಅಲ್ಲೋಗಿ ಕಿಲ್ಲರ್ಗೆ ಹಿಗ್ಗಮುಗ್ಗ ಹೊಡೆದು ಲಾಸ್ಟಲ್ಲಿ ಅವನ ಕೊಂದು ಬಿಡ್ತಾನೆ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಇಲ್ಲಿ ಕಿಲ್ಲರ್ ಕೊಲೆ ಮಾಡ್ತಿದ್ದ ಉದ್ದೇಶ ಒಂದೇ, ಅವನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ಬೇಕಂತ. ಯಾವಾಗೆಲ್ಲ ಅವನ ಎಕ್ಸ್ಪೆರಿಮೆಂಟ್ ಫೇಲ್ ಆಗ್ತಿತ್ತು ಅವನು ಪೊಲೀಸರ ಮೇಲಿನ ದ್ವೇಷಕ್ಕೆ ಆ ಡೆಡ್ ಬಾಡಿಗೆ ಯಾವುದೋ ಪ್ರಾಣಿಗಳ ತಲೆನೆಲ್ಲ ಹಾಕಿ ಒಂದ್ ರೀತಿ ಪೊಲೀಸರೊಟ್ಟಿಗೆ ಇಲಿ ಹಾಗೆ ಬೆಕ್ಕಿನ ಆಟ ಆಡ್ತಿದ್ದ. ಹಾಗೆ ಕೊನೆಗೂ ಸಿಕ್ಕಿಬಿದ್ದು ಇವಾಗ ಸತ್ತೋಗಿದ್ದಾನೆ. ಇದು ಆಕ್ಚುಲಿ ಈ ಮೂವಿಯ ಕತೆ. ಮೂವಿ ಕತೆ ತುಂಬಾನೇ ಸಿಂಪಲ್ ಆಗಿದೆ. ಅದಕ್ಕೋಸ್ಕರ ನಾನು ಜಾಸ್ತಿಯನ್ನು ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡದೆ ಈ ಕತೆಗೆ ಏನೆಲ್ಲ ಬೇಕು, ಈ ಕತೆ ಅರ್ಥ ಆಗ್ಲಿಕ್ಕೆ ಏನೆಲ್ಲ ಬೇಕು ಅಷ್ಟು ಮಾತ್ರ ನಿಮ್ಮೊಟ್ಟಿಗೆ ಹೇಳ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.